ಚೆನ್ನೈನಲ್ಲಿ ರಾಜಭವನ ಸುತ್ತಮುತ್ತ ಪೊಲೀಸ್ ಸರ್ಪಗಾವಲನ್ನ ಹಾಕಲಾಗಿದೆ. ಕಾರಣ ಅಂತಂದ್ರೆ ರಾಜ್ಯಪಾಲರ ಮೇಲೆ ಒತ್ತಡವನ್ನ ಹೇರೋಕೆ ಈಗ ಶಶಿಕಲಾ ಅವರು ಮುಂದಾಗಿದ್ದಾರೆ. ರಾಜಭವನದ ಮುಂದೆ ಶಾಸಕರ ಪರೇಡ್ ಅನ್ನ ನಡೆಸೋದಕ್ಕೆ ಸಿದ್ಧತೆಯನ್ನ ನಡೆಸ್ತಾ ಇದ್ದಾರೆ. ಪರೇಡ್ಗೆ ರಾಜ್ಯಪಾಲರ ಅನುಮತಿ ಏನಾದರೂ ಸಿಗದೆ ಹೋದ್ರೆ ಪ್ರತಿಭಟನೆಯನ್ನ ನಡೆಸೋದಕ್ಕೂ ಕೂಡ ಅವರು ನಿರ್ಧರಿಸಿದ್ದಾರೆ ಅಂತ ಹೇಳಿ ತಿಳಿದು ಬಂದಿದೆ. ರಾಜಭವನದ ಮುಂದೆ ಶಾಸಕರ ಜೊತೆ ಅವರು ಒಂದು ಧರಣಿಯನ್ನ ನಡೆಸೋದಕ್ಕೆ ನಿರ್ಧರಿಸಿದ್ದಾರೆ ಅಂತ ಹೇಳಿ ತಿಳಿದು ಬಂದಿದೆ. ಹಾಗೆ ನಾಳೆ ದೆಹಲಿಗೆ ತೆರಳಿ ರಾಷ್ಟ್ರಪತಿ ಭವನಕ್ಕೆ ಶಾಸಕರ ಪರೇಡ್ ಅನ್ನ ನಡೆಸೋದಕ್ಕೆ ಅಥವಾ ರಾಷ್ಟ್ರಪತಿ ಭವನದ ಮುಂದೆ ಶಾಸಕರ ಪರೇಡ್ ಅನ್ನ ನಡೆಸೋದಕ್ಕೂ ಕೂಡ ಅವರು ಸಿದ್ಧತೆಯನ್ನ ನಡೆಸ್ಕೊಳ್ತಾ ಇದ್ದಾರೆ. ಅಥವಾ ಆ ರೀತಿಯಾದಂತಹ ಒಂದು ಚಿಂತನೆಯನ್ನ ರಾಷ್ಟ್ರಪತಿಯವರ ಬಳಿಗೆ ಶಾಸಕರ ಪರೇಡ್ ಅನ್ನ ನಡೆಸ್ಕೊಳ್ಳೋದಕ್ಕೂ ಕೂಡ ಚಿಂತನೆಯನ್ನ ನಡೆಸ್ತಾ ಇದ್ದಾರೆ ಅಂತ ಹೇಳಿ ತಿಳಿದು ಬಂದಿದೆ. ಈ ಮುಖಾಂತರವಾಗಿ ರಾಜ್ಯಪಾಲರ ಮೇಲೆ ಒತ್ತಡವನ್ನ ಹಾಕೋದಕ್ಕೆ ಚಿಂತನೆಯನ್ನ ನಡೆಸ್ತಾ ಇದ್ದಾರೆ ಅಂತ ಹೇಳಿ ತಿಳಿದು ಬಂದಿದೆ. ಹಾಗೆ ಶಾಸಕರ ಪರೇಡ್ ಹಿನ್ನೆಲೆಯಲ್ಲಿ ರಾಜಭವನಕ್ಕೆ ಸದ್ಯ ಭಾರೀ ಭದ್ರತೆಯನ್ನ ಒದಗಿಸಲಾಗಿದೆ. ಚೆನ್ನೈ ಪೊಲೀಸರಿಂದ ರಾಜಭವನಕ್ಕೆ ಬಿಗಿ ಭದ್ರತೆಯನ್ನ ಒದಗಿಸಲಾಗಿದೆ. ಜೊತೆಗೆ ಕ್ಷಿಪ್ರ ಕಾರ್ಯಾಚರಣೆ ಪಡೆ ಸೇರಿದಂತೆ ನೂರಾರು ಪೊಲೀಸರನ್ನ ಸದ್ಯ ಆ ಸ್ಥಳದಲ್ಲಿ ಈಗ ನಿಯೋಜನೆ ಮಾಡಲಾಗಿದೆ. ಸದ್ಯ ರೆಸಾರ್ಟ್ ನಲ್ಲಿ ಮಾತುಕತೆಯನ್ನ ಶಶಿಕಲಾ ಅವರು ನಡೆಸ್ತಾ ಇದ್ದಾರೆ ಅಂತ ಹೇಳಿ ತಿಳಿದು ಬಂದಿದೆ. ಎಐಎಡಿಎಂಕೆಯ ಶಾಸಕರೊಂದಿಗೆ ಶಶಿಕಲಾ ಅವರು ಮಾತುಕತೆಯನ್ನ ನಡೆಸ್ತಾ ಇದ್ದಾರೆ. ರೆಸಾರ್ಟ್ ನಲ್ಲಿ ಸುಮಾರು 92 ಶಾಸಕರು ಇದ್ದಾರೆ ಅನ್ನುವಂತ ಮಾಹಿತಿಯೂ ಕೂಡ ಲಭ್ಯ ಆಗಿದೆ. ಹಾಗೆ ಗೋಲ್ಡನ್ ಬೇ ರೆಸಾರ್ಟ್ ನಲ್ಲಿ ಶಶಿಕಲಾ ನಟರಾಜನ್ ಅವರು ಮಾತುಕತೆಯನ್ನ ನಡೆಸ್ತಾ ಇದ್ದಾರೆ. ತಮಿಳುನಾಡಿನ ಕಾಂಚೀಪುರಂ ಜಿಲ್ಲೆಯ ಕುವತ್ತೂರು ಬಳಿ ಇರುವಂತಹ ರೆಸಾರ್ಟ್ ಇದು. ಇದರ ಜೊತೆಗೇನೆ ಮೊನ್ನೆ ಹೋಗಿ ರಾಜ್ಯಪಾಲರ ಬಳಿ ಒಂದಷ್ಟು ಮನವಿಯನ್ನ ಕೂಡ ಮಾಡ್ಕೊಂಡು ಬಂದಿದ್ರು, ಸರ್ಕಾರ ರಚನೆಗೆ ಅವಕಾಶ ಕೊಡಬೇಕು ಅಂತ. ಆದ್ರೆ ರಾಜ್ಯಪಾಲರು ಇಲ್ಲಿ ತನಕನೂ ಕೂಡ ಸ್ಪಷ್ಟವಾದಂತ ನಿರ್ಧಾರವನ್ನ ತೆಗೆದುಕೊಂಡಿಲ್ಲ. ಮತ್ತೊಂದು ಕಡೆ ಡಿಎಂಕೆ ಬೇರೆ ಪನ್ನೀರ್ ಸೆಲ್ವಂ ಅವರಿಗೆ ನಾನು ಸಪೋರ್ಟ್ ಅನ್ನ ಕೊಡ್ತೀವಿ ಅವಶ್ಯಕತೆ ಬಿದ್ರೆ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಹೀಗಾಗಿ ಈ ಸಂದರ್ಭದಲ್ಲಿ ತತ್ಕ್ಷಣವೇ ರಾಜ್ಯಪಾಲರ ಮೇಲೆ ಒಂದಷ್ಟು ಒತ್ತಡವನ್ನ ಹೇರಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಶಾಸಕರ ಪರೇಡ್ ಅನ್ನ ನಡೆಸುವ ಮುಖಾಂತರವಾಗಿ ತಮಗಿರುವಂತ ಶಾಸಕರ ಬೆಂಬಲವನ್ನ ರಾಜ್ಯಪಾಲರ ಮುಂದೆ ತೋರ್ಪಡಿಸುವಂತ ನಿರ್ಧಾರಕ್ಕೆ ಶಶಿಕಲಾ ನಟರಾಜನ್ ಅವರು ಬಂದಿದ್ದಾರೆ ಅಂತ ಹೇಳಿ ತಿಳಿದು ಬಂದಿದೆ. ಹೀಗಾಗಿ ಅವರು ರಾಜಭವನಕ್ಕೆ ಬರಬಹುದು ಅನ್ನುವಂತ ನಿರೀಕ್ಷೆ ಇರುವಂತಹ ಕಾರಣದಿಂದಾಗಿ ರಾಜಭವನದ ಮುಂದೆ ಬಿಗಿ ಪೊಲೀಸ್ ಬಂದೋಬಸ್ತನ್ನ ಕೈಗೊಳ್ಳಲಾಗಿದೆ. ಹಾಗೆ ಏನಾದರೂ ರಾಜ್ಯಪಾಲರು ಅನುಮತಿಯನ್ನ ಕೊಡದೇ ಇದ್ರೆ ರಾಜಭವನದ ಹೊರಗೇನೆ ಪ್ರತಿಭಟನೆಯನ್ನ ನಡೆಸೋದಕ್ಕೂ ಕೂಡ ಸಿದ್ಧತೆಯನ್ನ ನಡೆಸಿದ್ದಾರೆ ಅಂತ ಹೇಳಿ ತಿಳಿದು ಬಂದಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್. ಸದ್ಯ ಚೆನ್ನೈನಲ್ಲಿರುವಂತಹ ರಾಜಭವನದ ಆವರಣದಿಂದ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಈಗ ಅಕಸ್ಮಾತ್ ಏನಾದ್ರೂ ಪರೇಡ್ ಅನ್ನ ನಡೆಸೋದಕ್ಕೆ ಅವಕಾಶ ಸಿಗದೆ ಹೋದ್ರೆ ಅಲ್ಲೇ ಏನಾದ್ರೂ ಪ್ರತಿಭಟನೆಯನ್ನ ನಡೆಸೋದಕ್ಕೂ ಕೂಡ ಸಿದ್ಧತೆಯನ್ನ ನಡೆಸ್ಕೊಂಡಿದ್ದಾರಾ ಅಂತ ಹೇಳಿ, ಜೊತೆಗೆ ಈ ಪರೇಡ್ ಅನ್ನ ನಡೆಸುವಂತ ಚಿಂತನೆ ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂತ ಯೋಜನೆ ಹಾಗೆ ಅದಕ್ಕೆ ಸಂಬಂಧಪಟ್ಟಂತ ಸಿದ್ಧತೆ ಯಾವ ರೀತಿ ಆಗ್ತಾ ಇದೆ ಅಂತ ಹೇಳಿ ಶಶಿಕಲಾ ಅವರ ಬಣದಲ್ಲಿ ರಮೇಶ್. ಮಾಲ್ತೇಶ್, ನಿಮಗೆ ಗೊತ್ತಿರಬಹುದು, ಏನು 9ನೇ ತಾರೀಕು ಶಶಿಕಲಾ ಅವರು ರಾಜ್ಯಪಾಲರನ್ನ ಭೇಟಿ ಮಾಡಿ ಮನವಿ ಮಾಡಿದ್ರು, ಸರ್ಕಾರ ರಚನೆಗೆ ಹಕ್ಕು ಮಂಡನೆಯನ್ನು ಮಾಡಿದ್ರು. ಇದುವರೆಗೂ ರಾಜ್ಯಪಾಲರಿಂದ ಯಾವುದೇ ಉತ್ತರ ಕೂಡ ಬಂದಿಲ್ಲ. ರಾಜ್ಯಪಾಲರು ಅದೇ ಸಮಯದಲ್ಲಿ ಮುಖ್ಯಮಂತ್ರಿ ಈಗ ಇರ್ತಕ್ಕಂಥ ರಾಜೀನಾಮೆ ಅಂಗೀಕರಿಸಲ್ಪಟ್ಟಂತ ಮುಖ್ಯಮಂತ್ರಿ ಪನ್ನೀರ್ ಸೆಲ್ವಂ ಅವರನ್ನು ಕೂಡ ಭೇಟಿ ಮಾಡಿದ್ರು. ಅದೇ ರೀತಿ ವಿಪಕ್ಷ ನಾಯಕ ಸ್ಟಾಲಿನ್ ಅವರನ್ನು ಕೂಡ ಭೇಟಿ ಮಾಡಿದ್ರು. ಆದರೆ ಇದುವರೆಗೂ ಕೂಡ ಸರ್ಕಾರ ರಚನೆಗೆ ಯಾರನ್ನು ಕೂಡ ಆಮಂತ್ರಣ ಮಾಡಿಲ್ಲ. ಈ ಹಿನ್ನೆಲೆಯಲ್ಲಿ ಏನು ನಿನ್ನೆವರೆಗೂ ಕೂಡ ಉಚ್ಚಾಟನೆಯ ಪಾಲಿಟಿಕ್ಸ್, ರೆಸಾರ್ಟ್ ಪಾಲಿಟಿಕ್ಸ್, ಒತ್ತಡದ ಪಾಲಿಟಿಕ್ಸ್ ಇತ್ತು. ಇವತ್ತು ಒತ್ತಡದ ಪಾಲಿಟಿಕ್ಸ್ ಮಿತಿ ಮೀರಿದೆ ಅಂತ ಹೇಳ್ಬೋದು. ರಾಜಭವನಕ್ಕೆ ಪರ್ಮಿಷನ್ ಅನ್ನ ಕೇಳಿಲ್ಲ. ರಾಜಭವನಕ್ಕೆ ನಾವು ಬರ್ತಾ ಇದೀವಿ, ನಮಗೆ ನೇರವಾಗಿ ನಿಮ್ಮನ್ನು ಭೇಟಿ ಮಾಡ್ತಿದೀವಿ ಅನ್ನುವಂಥ ಒಂದು ತೀವ್ರ ರೀತಿಯ ಒಂದು ಪತ್ರವನ್ನ ರಾಜ್ಯಪಾಲರಿಗೆ ಕಳಿಸಿ ಈಗ ಇಲ್ಲಿಗೆ ಬರ್ತಾ ಇದ್ದೀವಿ ಅನ್ನುವಂಥ ಮಾತನ್ನ ಹೇಳ್ಬಿಟ್ಟು ಈಗ ಬರೋದಕ್ಕೆ ಸಿದ್ಧತೆ ನಡೆಸಿದ್ದಾರೆ ಶಶಿಕಲಾ ಅವರು. ಏನು ಕೂವಾಕಂನಲ್ಲಿ ಏನು ಇರ್ತಕ್ಕಂಥ ಕುರುವತ್ತೂರಿನಲ್ಲಿ ಇರ್ತಕ್ಕಂಥ MLAಗಳು ಎಲ್ಲ MLAಗಳನ್ನ ಕಾರ್ಗಳಲ್ಲಿ ಈಗ ಕರ್ಕೊಂಡ್ಬಿಟ್ಟು ನೇರವಾಗಿ ರಾಜಭವನಕ್ಕೆ ಬರ್ತೀವಿ, ರಾಜಭವನದಲ್ಲಿ ರಾಜ್ಯಪಾಲರ ಮುಂದೆ ಎಲ್ಲರನ್ನ ಪರೇಡ್ ಮಾಡೋದಕ್ಕೆ ನಾವು ಬರ್ತಾ ಇದೀವಿ ಅನ್ನೋಂಥ ಒಂದು ಇಂಟಿಮೇಷನ್ ಅನ್ನ ಈಗ ರಾಜಭವನಕ್ಕೆ ಕೊಟ್ಟಿರ್ತಕ್ಕಂಥದ್ದು. ಆದರೆ ರಾಜ್ಯಪಾಲರು ಇದುವರೆಗೂ ಕೂಡ ಅದಕ್ಕೆ ಯಾವುದೇ ರೀತಿಯಾದಂಥ ಪ್ರತಿಕ್ರಿಯೆಯನ್ನು ನೀಡಿಲ್ಲ. ಅವರಿಗೆ ಪರ್ಮಿಷನ್ ಅನ್ನ ಕೊಟ್ಟಿದ್ದಾರೆ, ಯಾವುದೇ ರೀತಿಯಲ್ಲೂ ಇದುವರೆಗೂ ನಾವು ಕೊಟ್ಟಿಲ್ಲ ಅಂತೇಳಿ ರಾಜಭವನದ ಮೂಲಗಳು ತಿಳಿಸ್ತಾ ಇರ್ತಕ್ಕಂಥದ್ದು. ಏನು ಶಶಿಕಲಾ ಅವರು ಪತ್ರ ಬರೆದಿದ್ದಾರೆ, ಆ ಹಿನ್ನೆಲೆಯಲ್ಲಿ ಈಗ ರಾಜಭವನದ ಮುಂದೆ ನೂರಾರು ಪೊಲೀಸರನ್ನ ನಿಯೋಜಿಸಲಾಗಿರ್ತಕ್ಕಂಥದ್ದು. ಇಲ್ಲಿ ನೋಡ್ತಾ ಇರ್ಬೋದು ರಾಜಭವನದ ಮುಂದೆ ಎಷ್ಟರ ಮಟ್ಟಿಗೆ ಪೊಲೀಸರು ನಿಂತಿದ್ದಾರೆ ಅಂತೇಳಿ. ಏನು ಇದು ಒಂದು ಮುಖ್ಯ ರಸ್ತೆ, ಚೆನ್ನೈನಲ್ಲಿ ಪ್ರಮುಖವಾದಂತಹ ರಸ್ತೆ, ಅಡಿಯಾರರಿಂದ ಅಣ್ಣಾ ಶಾಲೆಗೆ ಸಂಪರ್ಕ ಕಲ್ಪಿಸ್ತಕ್ಕಂಥದ್ದು. ಇದ್ರ ಹಿಂದೆ ECR ಇರ್ಬೋದು, OMR ಇರ್ಬೋದು, ಅಲ್ಲಿಂದ ಸಾವಿರಾರು ವಾಹನಗಳು ಪ್ರತಿ ನಿಮಿಷಕ್ಕೆ ಈ ರಸ್ತೆಯಲ್ಲಿ ಓಡಾಡತಕ್ಕಂಥದ್ದು. ಸರ್ದಾರ್ ವಲ್ಲಭಭಾಯಿ ಪಟೇಲ್ ರಸ್ತೆಯ ಅಲ್ಲಿರ್ತಕ್ಕಂಥ ರಾಜಭವನದ ಹತ್ರ ಪ್ರತಿ ನಿಮಿಷಕ್ಕೆ ಸಾವಿರಾರು ವೆಹಿಕಲ್ಸ್ ಓಡಾಡ್ತವೆ. ಇಲ್ಲಿ ಏನಾದರೂ ಒಂದು ಸಣ್ಣ ಪ್ರತಿಭಟನೆ ಆದ್ರೂ ಕೂಡ ಸಾವಿರಾರು ವೆಹಿಕಲ್ ಚೆನ್ನೈನೇ ಒಂದು ರೀತಿಯಲ್ಲಿ ಸ್ತಂಭನ ಆಗೋಗ್ಬಿಡುತ್ತೆ. ಸೊ ಇಂಥ ಒಂದು ಪ್ರದೇಶದಲ್ಲಿ ಪ್ರತಿಭಟನೆಗೆ ಅವಕಾಶ ಕೊಡುವಂಥ ಸಾಧ್ಯತೆ ಇಲ್ಲವೇ ಇಲ್ಲ.
ಹಾಗಾಗಿ ಇಲ್ಲಿ ಪ್ರತಿಭಟನೆ ಮಾಡ್ತಾರಾ ಇಲ್ಲ ಇಲ್ಲಿಂದ ಬೇರೆ ಕಡೆ ಹೋಗಿ ಪ್ರತಿಭಟನೆ ಮಾಡ್ತಾರಾ ಅನ್ನೋಂಥದ್ದು ಕೂಡ ಅನುಮಾನ ಇರ್ತಕ್ಕಂಥದ್ದು. ಹಾಗೆ ಒಂದು ವೇಳೆ ಅವರು ಬಂದಾಗ ಇಲ್ಲಿ ಒಳಗಡೆ ರಾಜಭವನದ ಒಳಗಡೆ ಅವರಿಗೆ ಪರ್ಮಿಷನ್ ಸಿಗ್ಲಿಲ್ಲ ಆದ್ರೆ ಅವರು ಇಲ್ಲಿ ಪ್ರತಿಭಟನೆ ಮಾಡದೆ ಬೇರೆ ಕಡೆ ಪ್ರತಿಭಟನೆ ಮಾಡೋದಕ್ಕೆ ಕಳಿಸ್ಕೊಡ್ತಾರೆ. ಹಾಗೆ ಆ ಸಂದರ್ಭಗಳಲ್ಲಿ ಉಂಟಾಗಬಹುದಂತ ಒಂದು ಸಣ್ಣ ಪುಟ್ಟ ಘಟನೆಗಳನ್ನ ಎದುರಿಸೋದಕ್ಕೆ ಈಗ ಪೊಲೀಸರನ್ನ ಸಜ್ಜುಗೊಳಿಸಿರ್ತಕ್ಕಂಥದ್ದು. ನೀವು ಏನು ಈ ರಾಜಭವನದ ಹೊರಗಡೆ ನೋಡ್ತಾ ಇದ್ದೀರಾ, ಇಲ್ಲೇ ಸುಮಾರು 100 ಜನ ಪೊಲೀಸರು ಇರ್ತಾರೆ. ಇದ್ರ ಹಿಂಭಾಗದಲ್ಲಿ ಇರ್ಬೋದು, ಮುಂಭಾಗದಲ್ಲಿ ಇರ್ಬೋದು, ಬೇರೆ ಬೇರೆ ಕಡೆಗಳಲ್ಲಿ ಇರ್ತಕ್ಕಂಥ ಪೊಲೀಸರ ಸಂಖ್ಯೆ ಬಹಳಷ್ಟು ಸಂಖ್ಯೆಯಲ್ಲಿ. ಈ ನಮ್ಮ ಬಲಭಾಗದಲ್ಲಿ ಆ ಕಡೆ ಎಲ್ಲ ಒಂದು ಕ್ಷಿಪ್ರ ಕಾರ್ಯಾಚರಣೆಯ ಪೊಲೀಸ್ ಪಡೆಗಳನ್ನು ಕೂಡ ನಿಯೋಜಿಸಲಾಗಿರ್ತಕ್ಕಂಥದ್ದು. ಹಿಂಭಾಗದಲ್ಲಿ ಕೂಡ ಪೊಲೀಸರು ಸಾಕಷ್ಟು ಸಂಖ್ಯೆಯಲ್ಲಿ ಅಲ್ಲಲ್ಲೇ ಕುಳಿತಿರ್ತಕ್ಕಂಥದ್ದು. ಯಾಕಂದ್ರೆ ಪೊಲೀಸರು ಎಲ್ಲರೂ ಕೂಡ ಈ ರಸ್ತೆಯಲ್ಲಿ ಬಂದ್ರೆ ಬಹಳ ದೊಡ್ಡ ಸಮಸ್ಯೆ ಆಗುತ್ತೆ, ಟ್ರಾಫಿಕ್ ಸಮಸ್ಯೆ ಆಗುತ್ತೆ ಅಂತೇಳಿ ಪೊಲೀಸರನ್ನ ಆಯಾಯ ಕಟ್ನಲ್ಲಿ ನಿಲ್ಲಿಸಿರ್ತಕ್ಕಂಥದ್ದು. ಸುಮಾರು 1,000ಕ್ಕೂ ಹೆಚ್ಚು ಪೊಲೀಸರು ಈಗ ರಾಜಭವನದ ಸುತ್ತಮುತ್ತ ನಿಂತಿದ್ದಾರೆ. ಯಾವುದೇ ಸಂದರ್ಭವನ್ನು ಎದುರಿಸೋದಕ್ಕೆ ಕೂಡ ಚೆನ್ನೈ ಮಹಾನಗರದ ಪೊಲೀಸರು ಈಗ ಸಿದ್ಧಗೊಂಡಿರ್ತಕ್ಕಂಥದ್ದು. ಏನು ಶಶಿಕಲಾ ಅವರು MLAಗಳನ್ನ ಕರ್ಕೊಂಡ್ಬಂದು ಪರೇಡ್ ಮಾಡ್ತಾರೆ, ಅದಕ್ಕೆ ಅವಕಾಶ ಸಿಗತ್ತಾ ಇಲ್ಲೋ ಅನ್ನೋದನ್ನ ಇನ್ನು ಕೆಲವು ಹೊತ್ತಿನಲ್ಲೇ ಗೊತ್ತಾಗೋಂಥದ್ದು. ಏನು 6 ಗಂಟೆ ಅಷ್ಟೊತ್ತಿಗೆ ರಾಜ್ಯಪಾಲರು ತಮ್ಮ ಕಚೇರಿಗೆ ಬರ್ತಾರೆ. ಆ ಸಂದರ್ಭದಲ್ಲಿ ಅವರು ಪರ್ಮಿಷನ್ ಕೊಟ್ಟರೆ MLAಗಳನ್ನ ಒಳಗಡೆ ಬಿಡ್ತೀವಿ, ಇಲ್ಲಾಂದ್ರೆ ಅವ್ರನ್ನ ಹೀಗೆ ಹೊರಗಡೆ ಕಳಿಸ್ತೀವಿ ಅನ್ನೋಂಥ ಮಾತನ್ನ ಈಗ ಪೊಲೀಸರು ತಿಳಿಸಿದ್ದಾರೆ. ಮಾಲ್ತೇಶ್. ಓಕೆ.